ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಪ್ಯಾಲೆಸ್ತೀನ್ನಲ್ಲಿರುವಂತಹ ಪ್ಯಾಲೆಸ್ತೀನಿಯರನ್ನ ನರಹತ್ಯೆ ಮಾಡೋದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ಗೆ 90,000 ಕೋಟಿ ರೂಪಾಯಿಗಳನ್ನ ಕೊಟ್ಟ. ಇಂಥದ್ದೊಂದು ಪ್ರಶ್ನೆ ನಿನ್ನೆಯಿಂದ ಚರ್ಚೆಗೆ ಬಂದಿದೆ. ಯಾಕೆಂದ್ರೆ ಇಸ್ರೇಲ್ ಪ್ರವಾಸದಲ್ಲಿರುವಂತಹ ನರೇಂದ್ರ ಮೋದಿ ಇಸ್ರೇಲ್ ಜೊತೆಯಲ್ಲಿ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಅದರ ಮೊತ್ತ 90,000 ಕೋಟಿ ರೂಪಾಯಿಗಳು ಬರುತ್ತೆ. ಇಸ್ರೇಲ್ನಿಂದ ಒಂದಷ್ಟು ಶಸ್ತ್ರಾಸ್ತ್ರಗಳು, ಬೇರೆ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಭಾರತ ಇಸ್ರೇಲ್ಗೆ ಕೊಡ್ತಿರುವಂತಹದ್ದು. ಯಾಕೆ ಅದನ್ನ ಪ್ಯಾಲೆಸ್ತೀನಿಯರ ನರಹತ್ಯೆಗೆ ಬಳಸುವಂತಹ ಹಣ ಅಥವಾ ಅದಕ್ಕೆ ಕೊಟ್ಟಂತಹ ಫಂಡ್ ಅಂತ ಕೆಲವರು ಹೇಳ್ತಿದ್ದಾರೆ ಅನ್ನೋದನ್ನ ವಿವರಿಸ್ತೀನಿ. ಅದರ ಜೊತೆಗೆ ಇಡೀ ಇಸ್ರೇಲ್ ಪ್ರವಾಸದ ಬಗ್ಗೆ, ನರೇಂದ್ರ ಮೋದಿ ಅವರ ಇಸ್ರೇಲ್ ಪ್ರವಾಸದ ಬಗ್ಗೆ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು, ಇನ್ಕ್ಲೂಡಿಂಗ್ ಇಸ್ರೇಲ್ ಸದನದ ಒಳಗೆ ನರೇಂದ್ರ ಮೋದಿಗೆ ಆಗಿರುವಂತಹ ಅವಮಾನದ ಬಗ್ಗೆಯೂ ಸಹ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದ್ರೆ ಇಸ್ರೇಲ್ ಪ್ರವಾಸದಲ್ಲಿದ್ದಾರೆ ನರೇಂದ್ರ ಮೋದಿ. ಭಾರತದಲ್ಲಿ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ಬೇರೆ ಯಾವುದರ ಬಗ್ಗೆ ನರವಾಣೆ ಅವರ ವಿಚಾರವಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ಭಾರತ ಅಮೆರಿಕದ ಟ್ರೇಡ್ ಡೀಲ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ಯಾವುದಕ್ಕೂ ಉತ್ತರ ಇಲ್ಲ. ಬಟ್ ಭಾರತದಲ್ಲಿದ್ದಾಗ ಮುಖ ಊದಿಸ್ಕೊಂಡು 24 ಗಂಟೆ ಯಾವುದೋ ಟೆನ್ಷನ್ ಅಲ್ಲಿದ್ದಂಗೆ, ಬೇಜಾರಲ್ಲಿದ್ದಂಗೆ, ಏನೋ ಕಳ್ಕೊಂಡಂಗಿರುವಂತಹ ನರೇಂದ್ರ ಮೋದಿ ಸುಯ್ ಅಂತ ನಮ್ಮ ತೆರಿಗೆ ಹಣದಲ್ಲಿ ಪರ್ಚೇಸ್ ಮಾಡಿರುವಂತಹ 8,000 ಕೋಟಿ ರೂಪಾಯಿಗಳ ವಿಮಾನದಲ್ಲಿ ಯುದ್ಧದ ಸನ್ನಿವೇಶದ ನಡುವೆ ಇಸ್ರೇಲ್ಗೆ ಹೋಗಿದ್ದಾರೆ. ಯುದ್ಧದ ಸನ್ನಿವೇಶದ ನಡುವೆ ಹೋಗಿರುವಂತಹದ್ದು. ಅಂಥ ಅನಿವಾರ್ಯತೆ ಏನಿತ್ತು ಗೊತ್ತಿಲ್ಲ. ಯಾವ ಅದಾನಿ, ಯಾವ ಅಂಬಾನಿಗೆ ಏನ್ ಮಾಡುವಕ್ಕಿತ್ತೋ ಪಾಪ ಹೋದ್ರು. ಆದರೆ ಭಾರತದಲ್ಲಿದ್ದಾಗಂಥ ಗಂಟು ಹಾಕೊಂಡಿದ್ದ ಮುಖ, ಊದಿಸ್ಕೊಂಡಿದ್ದ ಮುಖ ಇದೆಯಲ್ಲ, ಅಲ್ಲಿ ಹೋಗಿದ ತಕ್ಷಣ ಅರಳು ಬಿಡ್ತು. ಕಿಚಿ 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 ಕಿಚಿ. ಯಾರು ಎದುರುಗಡೆ ಬಂದ್ರು ಕಿಸಿ 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 ಕಿಚಿ 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 ಕಿಚಿ. ನಗುನೇ ನಗು, ನಗುನೇ ನಗು, ನಗುನೇ ನಗು. ಅದು ನೆತನ್ಯಾಹು ಹೆಂಡತಿ ಕೈ ಹಿಡ್ಕೊಂಡು, ನೆತನ್ಯಾಹು ಹೆಂಡತಿ ಹಾಕೊಂಡಿರೋ ಡ್ರೆಸ್ಸು, ಮೋದಿ ಜೇಬಲ್ಲಿರೋ ಖರ್ಚೀಪು ಒಂದೇ ಕಲರ್ ಅಂತೆ. ಅದನ್ನು ಹೇಳ್ಕೊಂಡು ಖುಷಿಯೋ ಖುಷಿ ನರೇಂದ್ರ ಮೋದಿ, ಖುಷಿಯೋ ಖುಷಿ. ನೋಡ್ರಿ, ಇಲ್ಲಿದ್ರೆ ಏನೆಲ್ಲ ಮಾತಾಡ್ತಾರೆ. ಸಂಸ್ಕೃತಿ, ನಮಸ್ಕಾರ ಮಾಡಬೇಕು, ಅದೇ ಭಾರತೀಯ ಸಂಸ್ಕೃತಿ, ಅದೇ ಸನಾತನ ಸಂಸ್ಕೃತಿ ಅಂತೆಲ್ಲ ಬುರುಡೆ ಬಿಟ್ಕೊಂಡು ಓಡಾಡೋ ಮನುಷ್ಯ ಅಲ್ಲಿ ಹೋದ ತಕ್ಷಣನೇ ನೆತನ್ಯಾಹು ಹೆಂಡತಿ ಕೈ ಬಿಡ್ತಾನೆ ಇಲ್ಲ. ಹಿಡ್ಕೊಂಡು ನಿಂತ್ಕೊಂಡ್ಬಿಡೋದು. ನಿಮ್ ಬಟ್ಟೆ ಬಣ್ಣ, ನನ್ನ ಬಟ್ಟೆ ಬಣ್ಣ ಒಂದೇ ಇದೆ, ಸೇಮ್ ಪಿಂಚ್ ಅನ್ನೋ ಲೆವೆಲ್ಗೆ ಮಾತು. ಅಷ್ಟು ಖುಷಿ, ಅಷ್ಟು ನಗು, ಪಕ 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 ಅಂತ ನಗೋದು. ಶಪ್ಪ. ಅದಾಯ್ತಾ. ಹೋಗಿ ಅಲ್ಲಿ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಇಸ್ರೇಲಿಂದ ಏನೇನೋ ಖರೀದಿ ಮಾಡೋದಂತೆ, ಶಸ್ತ್ರಾಸ್ತ್ರಗಳು, ಅದು ಇದು ಅಂತ. ಅದಕ್ಕೆ 90,000 ಕೋಟಿ ರೂಪಾಯಿಗಳು ಭಾರತದ ಹಣ ವ್ಯಯ ಆಗುತ್ತೆ. ಅಂದಾಜು 90,000 ಕೋಟಿ. ಸೊ ಆ 90,000 ಕೋಟಿಗಳನ್ನ ಈ ಇಸ್ರೇಲ್ ಅನ್ನುವಂತಹ ಕ್ರೂರ ರಾಷ್ಟ್ರ ಏನಕ್ಕೆ ಬಳಸ್ಕೊಳ್ಳುತ್ತೆ? ಅಮಾಯಕ ಪ್ಯಾಲೆಸ್ತೀನಿಯರ ಜೀವ ಹಿಂಡೋದಕ್ಕೆ, ಜೀವ ತೆಗೆಯೋದಕ್ಕೆ, ನರಹತ್ಯೆ ಮಾಡೋದಕ್ಕೆ ಬಳಸ್ಕೊಳ್ಳುತ್ತೆ. ಅದರಲ್ಲಿ ಅನುಮಾನನೇ ಬೇಕಾಗಿಲ್ಲ. ಸೊ ಇಂಡೈರೆಕ್ಟ್ ಆಗಿ ನರೇಂದ್ರ ಮೋದಿ ಕೊಟ್ಟಂತಹ ಅಥವಾ ಭಾರತದ ಕಡೆಯಿಂದ ಹೋಗುವಂತಹ 90,000 ಕೋಟಿ ರೂಪಾಯಿಗಳೇನಿದೆ, ಅದು ಪ್ಯಾಲೆಸ್ತೀನಿಯರ ಜೀವ ಕಳಿಯೋದಕ್ಕೆ ಅಂತಲೇ ಬಳಕೆ ಆಗುತ್ತೆ ಎಂಡ್ ಆಫ್ ದಿ ಡೇ. ನಿಮ್ಗೆ ಗೊತ್ತಿದೆ, ಕಳೆದ 3 ವರ್ಷಗಳಲ್ಲಿ ಸುಮಾರು 72-75 ಸಾವಿರ ಪ್ಯಾಲೆಸ್ತೀನಿಯರನ್ನ ಇಸ್ರೇಲ್ ಅನ್ನೋ ಕ್ರೂರ ದೇಶ ಕೊಂದು ಹಾಕಿದೆ. ಅದರಲ್ಲಿ ಸುಮಾರು 40,000ದವರೆಗೆ ಮಕ್ಕಳು ನರಹತ್ಯೆಗೆ ಒಳಗಾಗಿದ್ದಾರೆ ಅನ್ನುವ ಮಾಹಿತಿ ಇದೆ. ಇನ್ನು ಮಹಿಳೆಯರು ಒಂದಿಷ್ಟು ಸಾವಿರ ಜನ, ವೃದ್ಧರು, ಹೀಗೆ ಸುಮಾರು 70,000ಕ್ಕಿಂತ ಹೆಚ್ಚು ಜನ ತೀರು ಹೋಗಿದ್ದಾರೆ ಅಥವಾ ಹತ್ಯೆಗೆ ಒಳಗಾಗಿದ್ದಾರೆ. ಅದು ಭಾರತಕ್ಕೆ ಗೊತ್ತಿಲ್ವಾ? ಗೊತ್ತಿದೆ. ಮತ್ತೆ ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲಿ ಹಮಾಸ್ ಬಗ್ಗೆ ಹೇಳ್ತಾರೆ. ಇಸ್ರೇಲ್ ನಡೆಸಿರುವ ಕ್ರೌರ್ಯದ ಬಗ್ಗೆ ಚಕಾರ ಎತ್ತಲ್ಲ. ನೋ, ಅದರ ಬದಲಾಗಿ ನೆತನ್ಯಾಹು ನನ್ನ ಆತ್ಮೀಯ ಸ್ನೇಹಿತ, ಇಸ್ರೇಲ್ ನನ್ನ ಕ್ಲೋಸ್ ಫ್ರೆಂಡ್, ಅದರ ಜೊತೆಗೆ ತಮಗೆ ಗೊತ್ತಿರುವಂತಹ ಅಲ್ಪ ಸ್ವಲ್ಪ ಇಂಗ್ಲಿಷ್ನಲ್ಲಿ ಟೆಲಿಪ್ರಾಂಪ್ಟರ್ಲಿ ಏನ್ ನೋಡಿದ್ರು ಏನ್ ಬಿಟ್ರೋ ಗೊತ್ತಿಲ್ಲ, ಮದರ್ಲ್ಯಾಂಡ್, ಇಂಡಿಯಾ ಮದರ್ಲ್ಯಾಂಡ್, ಇಸ್ರೇಲ್ ಫಾದರ್ಲ್ಯಾಂಡ್ ಅಂತೆಲ್ಲ ಏನೇನೋ ಹೇಳ್ಕೊಂಡ್ರು. ಅದು ಈಗ ಟ್ರೋಲ್ ಆಗ್ತಾ ಇದೆ. ಈ ಫಾದರ್ಲ್ಯಾಂಡ್ ಅನ್ನೋದಂದ್ರೆ ಏನು,
ಅದು ಯಾಕೆ ಪ್ರಸ್ತಾಪ ಆಯಿತು, ಮೋದಿಗೆ ಅರ್ಥ ಆಗಿ ಮಾತಾಡಿದ್ದ, ಟೆಲಿಪ್ರಾಂಪ್ಟರ್ ಬಂದಿದ್ದನ್ನ ಹಂಗೆ ಹೇಳಿದ್ದ, ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಹೇಳಿದ ಮೋದಿಗೂ ಗೊತ್ತಿಲ್ಲ, ವಿಮರ್ಶೆ ಮಾಡ್ತಿರುವಂಥವ್ರಿಗೂ ಗೊತ್ತಿಲ್ಲ. ಸುಮ್ಮನೆ ವಿಮರ್ಶೆ ಮಾಡ್ತಿದ್ದಾರೆ. ಮೋದಿಗಂತೂ ಅದು ಅರ್ಥನೇ ಆಗಿರಲ್ಲ. ಇಂಗ್ಲೀಷಲ್ಲಿ ಇದ್ರೆ ಏನೂ ಅರ್ಥ ಆಗಲ್ಲ ಮೋದಿಗೆ, ಏನೂ ಅರ್ಥ ಆಗಲ್ಲ. ಸೊ ಆ ಎಡವಟ್ಟು ಬೇರೆ ಮಾಡ್ಕೊಂಡ್ರು. ಅದರ ಜೊತೆಗೆ ಜಂಟಿ ಸದನವನ್ನು ಉದ್ದೇಶಿಸಿ, ಅಲ್ಲಿನ ಸಂಸತ್ತಿನಲ್ಲಿ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋರಿದ್ರು. ಸೊ ಈಗ ಮೋದಿಯವರು ಭಾಷಣ ಮಾಡ್ತಾರೆ ಅಂತ ಘೋಷಣೆ ಆದ ತಕ್ಷಣನೇ ಸದನದ ಒಳಗಿದ್ದಂತಹ ಅರ್ಧ ಎಂಪಿಗಳು ಎದ್ದೋದ್ರು. ಎಲ್ಲರೂ ಸಹ ವಿಪಕ್ಷದ ಎಂಪಿಗಳು. ಯಾಕೆ ಎದ್ದೋದ್ರು? ನೆತನ್ಯಾಹು ಮಾಡಿರುವಂತ ಒಂದು ನೀಚ ಕೆಲಸದ ಕಾರಣಕ್ಕಾಗಿ ಅದನ್ನು ವಿರೋಧಿಸಿ ಎದ್ದೋದ್ರು. ಆದ್ರೆ ಅದು ಎಫೆಕ್ಟ್ ಆಗಿದ್ದು ಭಾರತದ ಇಮೇಜ್ಗೆ. ಭಾರತದ ಪ್ರಧಾನಮಂತ್ರಿ ಹೆಸರು ಹೇಳಿದ ತಕ್ಷಣನೇ ಇಸ್ರೇಲ್ನಲ್ಲಿ ಸಂಸತ್ತಿನಿಂದ ಸಂಸದರು ಎದ್ದು ಹೋದ್ರು ಅಂತಲೇ ಚರಿತ್ರೆಯಲ್ಲಿ ದಾಖಲಾಗುತ್ತೆ. ಅದೇ ನಡೆದಿದ್ದು. ಏನು ನೆತನ್ಯಾಹು ಮಾಡಿದಂತಹ ಕುತಂತ್ರ ಅಂದ್ರೆ, ಆ ಸಭೆಗೆ ಪಾರಂಪರಿಕವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ, ಅಲ್ಲಿನ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಇನ್ವೈಟ್ ಮಾಡ್ತಾ ಇದ್ರು. ಈ ಬಾರಿ ಆಹ್ವಾನಿಸಿಲ್ಲ. ಕಾರಣ, ಆ ಸುಪ್ರೀಂ ಕೋರ್ಟ್ ಮೇಲೆ ಸಿಟ್ಟು ನೆತನ್ಯಾಹುಗೆ. ಯಾಕಂದ್ರೆ ನೆತನ್ಯಾಹು ಮೇಲೆ ಭ್ರಷ್ಟಾಚಾರದ ಕೇಸುಗಳು ನಡೀತಾ ಇದಾವೆ ಅಲ್ಲಿ. ಅವು ಸಾಬೀತಾದ್ರೆ ನೆತನ್ಯಾಹು ಜೀವನ ಪರ್ಯಂತ ಜೈಲಿಗೆ ಹೋಗಬೇಕು ಅಂತಹ ಪರಿಸ್ಥಿತಿ ಇದೆ. ಅಷ್ಟು ದೊಡ್ಡ ಫ್ರಾಡ್ ಕೇಸುಗಳು ಇದಾವೆ ಅಲ್ಲಿ ನೆತನ್ಯಾಹು ಮೇಲೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಕರೆದಿಲ್ಲ ಸಿಟ್ಟಿಗೆ. ಅದನ್ನ ವಿರೋಧಿಸಿ ವಿಪಕ್ಷದ ನಾಯಕರು ಅಲ್ಲೆಲ್ಲರೂ ಎದ್ದು ಹೋದರು. ಅದು ಎಫೆಕ್ಟ್ ಭಾರತದ ಮೇಲೆ ಆಯ್ತು. ಅದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಒಂದು ಅವಾರ್ಡ್ ಇಸ್ಕೊಂಡ್ರು. ಮೋದಿ ಎಲ್ಲೇ ಹೋದ್ರು ಒಂದು ಅವಾರ್ಡ್ ಇಸ್ಕೊಂಡ್ಬಿಡ್ತಾರಲ್ಲ, ಇಸ್ಕೊಳ್ಳದೆ ಬಿಡೋದೇ ಇಲ್ಲ ಅವರು. ನನಗೆ ಅವಾರ್ಡ್ ಬೇಕು, ನಾನು ಭಕ್ತರು ಅದನ್ನು ಪೋಸ್ಟ್ ಮಾಡಿ ಹಾಕಬೇಕು, ಅದ್ರ ಬಗ್ಗೆ ಏನೇನೋ ಹಾಕಬೇಕು, ಏನೋ ಯುನೆಸ್ಕೋ ಅಂತೆಲ್ಲ ಹಾಕಬೇಕು, ಯುನೆಸ್ಕೋ ಗುರುತಿಸಿರೋದಂತೆಲ್ಲ ಹಾಕೊಳ್ಬೇಕು, ಏನೇನೋ ಹಾಕೊಳ್ಬೇಕ್ರಿ, ನನಗೊಂದು ಅವಾರ್ಡ್ ಬೇಕು ಅಂತ ಏನೋ ಒಂದು ಮಾಡಿ ಮಾತಾಡಿ ಅವಾರ್ಡು ಸಹ ತೆಗೆದುಕೊಂಡ್ರು. ಹೀಗೆ ಇಡೀ ಒಂದು ತಮ್ಮ ಭೇಟಿಯನ್ನ, ಇಸ್ರೇಲ್ ಭೇಟಿಯನ್ನ ಈ ರೀತಿಯಾಗಿ ಬಳಸ್ಕೊಂಡ್ರು. ನಗೋದಕ್ಕೆ, ಅವಾರ್ಡ್ ಇಸ್ಕೊಳ್ಳೋದಕ್ಕೆ, ಏನೋ ಅರ್ಥ ಇಲ್ಲದಂತಹ ಇಂಗ್ಲಿಷ್ನಲ್ಲಿ ಫಾದರ್ಲ್ಯಾಂಡ್ ಅನ್ನೋದಕ್ಕೆ, ಮತ್ತೆ ಒಂದಷ್ಟು ದುಡ್ಡು ಇಸ್ರೇಲ್ಗೆ ಸೇರುವ ರೀತಿಯಲ್ಲಿ ಒಂದು ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿದ್ರು. ಈಗ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಇಂತಹ ವಾರ್ ಲೈಕ್ ಸಿಚುವೇಶನ್ ಏನಿದೆ ಅಲ್ಲಿ, ಇರಾನ್ ಅಮೆರಿಕದ ನಡುವೆ ಯುದ್ಧ ಆರಂಭ ಆಗೋ ತರ ಇದೆ. ಆ ಯುದ್ಧ ಆರಂಭ ಆದ್ರೆ ಇರಾನು ಅಮೆರಿಕ ಮೇಲೆಲ್ಲ ಬಾಂಬ್ ಹಾಕೋದು, ಇಸ್ರೇಲ್ ಮೇಲೆ ಬಾಂಬ್ ಹಾಕೋದು. ನರೇಂದ್ರ ಮೋದಿ ಅಲ್ಲಿದ್ದಾಗಲೇ ಯುದ್ಧ ಏನಾದ್ರು ಸ್ಟಾರ್ಟ್ ಆಗಿದ್ರೆ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಆದರೂ ಸಹ ಅದನ್ನೆಲ್ಲ ಕೂಡ ಏನು ತಲೆ ಕೆಡಿಸ್ಕೊಳ್ಳದೆ ಸೀದಾ ಇಸ್ರೇಲ್ಗೆ ಹೋಗಿದ್ದು ಅರ್ಜೆಂಟಾಗಿ. ಅಲ್ಲೇನು ತಪ್ಕೊಂಡಿದ್ದು, ಮಾತಾಡಿದ್ದು, ನಕ್ಕಿದ್ದು ಎಲ್ಲವೂ ಆಯ್ತಲ್ಲ. ಯಾಕೆ ಅನ್ನೋ ಪ್ರಶ್ನೆಗಳು ಸಹ ದೊಡ್ಡ ಮಟ್ಟದಲ್ಲಿ ಬರ್ತವೆ. ಯಾಕೆಂದ್ರೆ ಅದು ಅಂಬಾನಿಗೂ ಅದಾನಿಗೂ ಏನೋ ಒಂದು ಹೆಲ್ಪ್ ಮಾಡೋದಕ್ಕೆ ಹೋಗಿದ್ರ ಅಂತ. ಯಾಕಂದ್ರೆ F-15 ಫೈಲ್ಸ್ ಅಲ್ಲಿ ನಮ್ಗಾಗ್ಲೇ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, F-15 ಫೈಲ್ಸ್ ಅಲ್ಲಿ ಸ್ಪಷ್ಟವಾಗಿದೆಯಲ್ಲ. ಟ್ರಂಪ್ನ ಮೆಚ್ಚಿಸೋದಕ್ಕೆ ನರೇಂದ್ರ ಮೋದಿ ಇಸ್ರೇಲ್ ಭೇಟಿ ಸಂದರ್ಭದಲ್ಲಿ 2017ರಲ್ಲಿ ಟ್ರಂಪ್ಗೆ ಖುಷಿ ಆಗೋ ತರ ಕುಣಿದ್ರು, ಆ ರೀತಿ ನಡ್ಕೊಂಡ್ರು ಅನ್ನೋದು F-15 ಫೈಲ್ಸ್ ಅಲ್ಲಿ ಇದೆಯಲ್ಲ ಆಲ್ರೆಡಿ. ಹಾಗಾಗಿ ಈ ಪ್ರಶ್ನೆಗಳು ಬರೋದು. ಈ ಸನ್ನಿವೇಶದಲ್ಲಿ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡುವಂತಕ್ಕೆ ಏನು ತುದಿಗಾಲಲ್ಲಿ ನಿಂತಿರುವಂತಹ ಸನ್ನಿವೇಶದಲ್ಲಿ ಮೋದಿಗೆ ಇಸ್ರೇಲ್ಗೆ ಹೋಗುವ ಅವಶ್ಯಕತೆ ಏನಿತ್ತು? ಹೋದ್ರೂ ಸಹ ಒಂದು ಗಂಭೀರತೆ ಯಾಕೆ ಕಾಪಾಡ್ಕೊಳ್ಳೋದಿಲ್ಲ? ಈ ದೇಶ ಅಂತಲ್ಲ, ಯಾವ ದೇಶಕ್ಕೆ ಹೋದ್ರು ಯಾಕೆ ಗಂಭೀರತೆ ಕಾಪಾಡ್ಕೊಳ್ಳೋದಿಲ್ಲ? ಏನು ಮಾಡಕ್ಕಾಗಲ್ಲ. ನಾನ್ ಬಯಾಲಜಿಕಲ್ ಕೇಳಿದ್ರೆ ನಾನು ಅಸ್ವಾಭಾವಿಕ ಅಥವಾ ಪ್ರಾಕೃತಿಕವಾಗಿ ಹುಟ್ಟಿಲ್ಲ, ನಾನು ಮೇಲಿಂದ ಇಳಿದು ಬಿಟ್ಟಿದ್ದೀನಿ ಅಷ್ಟೇ. ಜಾಸ್ತಿ ಮಾತಾಡಂಗೆ ಇಲ್ಲ, ನೀವು ಇಳಿದು ಬಿಟ್ಟಿದ್ದೀವಿ. ಇನ್ನು ಈ ಎಂಜಲು ಗೋಧಿ ಮಾಧ್ಯಮಗಳು ಬರೀ ಹೊಗಳೋದನ್ನು ಮಾತ್ರ ಪಾಯಿಂಟ್ಗಳು ಹೇಳ್ಕೊಂಡು ನಿಮ್ಮನ್ನ ಮೋಸ ಮಾಡ್ಕೊಂಡಿರ್ತವೆ, ಇಡೀ ದೇಶನ ಕತ್ತಲೆಯಲ್ಲಿ ಇಟ್ಟಿರ್ತವೆ. ಆದ್ರೆ ಸದನದ ಒಳಗೆ ಮೋದಿ ಹೆಸರು ಹೇಳಿದ ತಕ್ಷಣ ಅರ್ಧ ಸದನ ಖಾಲಿ ಆಯ್ತಲ್ಲ. ಇಸ್ರೇಲ್ ಪಾರ್ಲಿಮೆಂಟ್ ನಲ್ಲಿ ಅರ್ಧ ಎಂಪಿಗಳು ಎದ್ದೋದ್ರಲ್ಲ, ಅದ್ರ ಬಗ್ಗೆ ನೋ ನ್ಯೂಸ್, ಸುದ್ದಿನೇ ಇಲ್ಲ. ಸುದ್ದಿ ಮಾಡಕ್ ಸಾಧ್ಯನೇ ಇಲ್ಲ ಇವ್ರ ಕೈಲಿ. ಮೋದಿಗೆ ಅವಮಾನ ಆಗಿರೋದನ್ನ ಇವ್ರ ಕೈಲಿ ಸುದ್ದಿ ಮಾಡಕ್ ಸಾಧ್ಯ ಇದೆಯಾ? ಚಾನ್ಸೇ ಇಲ್ಲ. ನೋ ವೇ. ಹಾಗಾಗಿ ಮಾಡಿಲ್ಲ, ಹೆಚ್ಚಿಗೆ ಮಾತಾಡಂಗೆ ಇಲ್ಲ, ಹಾಗಾಗಿ ಮಾಡಿಲ್ಲ. ಸೊ ಇದಿಷ್ಟು ನರೇಂದ್ರ ಮೋದಿ ಅರ್ಜೆಂಟ್ ಆಗಿ ಇಸ್ರೇಲ್ ಪ್ರವಾಸಕ್ಕೆ ಹೋಗಿ, ಅದು ಯುದ್ಧ ಭೀತಿಯ ನಡುವೆ ಹೋಗಿ ಮಾಡಿದಂತಹ ಗನಾಂಧಾರಿ ಕೆಲಸಗಳು ಮತ್ತೆ ಅಲ್ಲಾಗಿರುವಂತಹ ಘಟನಾವಳಿಗಳು. ಇದನ್ನು ಬಿಟ್ಟು ಬೇರೆ ಏನಾದರೂ ಆಗಿದೆಯಾ ಅದು ತಿಳ್ಕೋಬೇಕಾ? ಬರೀ ಮೋದಿ ಹೊಗಳಿಕೆ, ಮೋದಿ ವಿಶ್ವಗುರು, ಆ ಗುರು ಈ ಗುರು ಅಂತೆಲ್ಲ ಡೈಲಾಗ್ ಕೇಳಿಸ್ಕೊಂಡು ಅದನ್ನು ನೋಡ್ಬೇಕಾ?
ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮ ನಿಮಗಾಗಿ ಕಾಯ್ತಾ ಇರುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿ ಆ ವಿಚಾರಗಳು ಯಥೇಚ್ಛವಾಗಿ ಬಣ್ಣ ಹಚ್ಚಿ, ನಿಮಗೆ ಹೆಚ್ಚಿನ ಬಣ್ಣವನ್ನು ಹಚ್ಚಿ, ರೆಕ್ಕೆ ಪುಕ್ಕ ಹಚ್ಚಿ ಎಲ್ಲ ಮಾಡಿ ಕೊಟ್ಟಿರ್ತಾರೆ. ನೀವು ಅದನ್ನು ಬೇಕಾದ್ರೆ ಆಸ್ವಾದಿಸಿ ನೀವು ಅಂಧಭಕ್ತರು ಇನ್ನೇನೋ ಆಗೋದಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಳ್ಬಹುದು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.